ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವ್ಲಾಗ್ ಬಂದು ನನ್ನ ಮಗಳ ಸ್ಕೂಲಲ್ಲಿ ಬಂದು ಟ್ರಿಪ್ ಕರ್ಕೊಂಡು ಹೋಗಿದ್ರು. ಒನ್ ಡೇ ಟ್ರಿಪ್ ಬಂದು ಇನ್ನೋವೇಟಿವ್ ಫಿಲ್ಮ್ ಸಿಟಿ ಜಾಲಿವುಡ್ ಅಂತ ಅಲ್ಲಿ ಕರ್ಕೊಂಡು ಹೋಗಿದ್ರು. ನಾವಿವತ್ತು ಎಲ್ಲೂ ಕಳಿಸಿರಲಿಲ್ಲ. ಆ್ಯಕ್ಚುಲಿ ಸ್ಕೂಲಿಂದ ತುಂಬ ಟೈಮು LKG UKG ಎಲ್ಲ ಕಡೆನೂ ಯಾವಾಗಲೂ ಕೂಡ ಟ್ರಿಪ್ ಕರ್ಕೊಂಡು ಹೋಗ್ತಾಯಿದ್ರು ವರ್ಷ. ಬಟ್ ನಾನು ಎಲ್ಲೂ ಕಳಿಸಿರಲಿಲ್ಲ. ನನ್ನ ಮಗಳಿಗೆ ಸ್ವಲ್ಪ ವಾಮಿಟ್ ಎಲ್ಲ ಜಾಸ್ತಿ ಅಂತ ಹೇಳ್ಬಿಟ್ಟು ಬಸ್ಸಲ್ಲೆಲ್ಲ ಹೋದರೂ ವಾಮಿಟ್ ಆಗುತ್ತೆ ಅವಳಿಗೆ, ಅದಕ್ಕೋಸ್ಕರ ಕಳಿಸಿರಲಿಲ್ಲ. ಈ ಸರಿ ಅವಳು ಹಠ ಮಾಡಿ ಇಲ್ಲ ಹೋಗಲೇಬೇಕು ಫ್ರೆಂಡ್ಸ್ ಜೊತೆ ಅಂತ ಹೇಳ್ಬಿಟ್ಟು ಹೋದಳು. ನಮ್ಮ ಮನೆಯವರು ಒಪ್ಪಿಸ್ಕೊಂಡು ಹೋದ್ಲು ಅವಳು. ನಾನಂತೂ ಬೇಡ ಅಂತ ಹೇಳಿದ್ದೆ. ಬಟ್ ತುಂಬ ಎಂಜಾಯ್ ಮಾಡಿ ಬಂದವು. ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು. ಜಾಲಿವುಡ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ನೋಡಿದೆ ಗೂಗಲ್ನಲ್ಲೆಲ್ಲ. ಎಲ್ಲ ಸ್ಕೂಲವರು ಇಲ್ಲೇ ಟ್ರಿಪ್ ಕರ್ಕೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಒನ್ ಡೇ ಆರಾಮಾಗಿ ಹೋಗಿ ಬರ್ಬೋದು. 1400 ರೂಪಾಯಿನೂ ತೊಗೊಂಡ್ರು. ಅಂದರೆ ಲಂಚು, ಸ್ನ್ಯಾಕ್ಸು, ಬಸ್ಗೆ ಎಲ್ಲದಕ್ಕೂ ಸೇರಿ ಅಲ್ಲಿ ಟಿಕೆಟ್, ಎಂಟ್ರೆನ್ಸ್ ಫೀಸ್ ಎಲ್ಲ ಸೇರಿ ತಗೊಂಡಿದ್ದಾರೆ. ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ನನ್ನ ಮಗಳು ಎಂಜಾಯ್ ಮಾಡಿದ್ದಾಳೆ ಸಖತ್ತಾಗಿ. ಸ್ವಿಮ್ಮಿಂಗ್ ಪೂಲ್ ಇದೆ, ಆಮೇಲೆ ಟೈಟಾನಿಕ್ ಬೋಟು ಈ ಥರ ಎಲ್ಲ ಮಾಡಿದ್ದಾರೆ. ಸ್ಕೂಲಿಂದ ಹೊರಡೋ ಮುಂಚೆ ಎಲ್ಲ ಮಕ್ಕಳು ಒಂದು 50 ಜನ ಮಕ್ಕಳು ಹೊರಟಿದ್ರು. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 4th ಸ್ಟ್ಯಾಂಡರ್ಡ್ವರೆಗೆ ಅಷ್ಟೇ. ಅಂದರೆ ಎಲ್ಲರೂ ಹೋಗಿಲ್ಲ, ಸ್ವಲ್ಪ ಜನ ಕಳಿಸಿದ್ದಾರೆ, ಸ್ವಲ್ಪ ಜನ ಪೇರೆಂಟ್ಸ್ ಎಲ್ಲ ಕಳಿಸಿಲ್ಲ. ಎಲ್ಲರೂ ಪ್ರೇಯರ್ ಮಾಡಿ ಬಸ್ಸಿಗೆ ಹೊರಟಿದ್ರು. ನಾವೆಲ್ಲ ಸ್ವಲ್ಪ ಖುಷಿಯಿಂದ, ನನ್ನ ಮಗಳು ಅವಳಿಗೆ ಸ್ವಲ್ಪ ನಮ್ಮನ್ನೆಲ್ಲ ಬಿಟ್ಟು ಜಾಸ್ತಿ ಇರಲ್ಲ ಅವಳು, ಅದರಿಂದ ಅವಳು ಹೊರಡೋವರೆಗೂ ನನ್ನ ಮುಖನೇ ನೋಡ್ತಾ ಇದ್ಳು. ಭಯ ಇರೋ ಥರ ಫೀಲ್ ಇತ್ತು ಅವಳಿಗೆ. ಒಂಥರ ಏನೋ ಒಟ್ಟು ಅಮ್ಮ ಅಪ್ಪನ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅನ್ನೋ ಥರ ಫೀಲ್ ಇತ್ತು. ಬಟ್ ಹೋಗಬೇಕು ಅನ್ನೋ ಆಸೆ ಕೂಡ ಇತ್ತು. ಬಟ್ ಎಂಜಾಯ್ ಮಾಡ್ಕೊಂಬಂದಿದ್ದಾಳೆ, ಖುಷಿಯಿಂದನೇ ಹೋದಳು. ಹೋಗ್ಬೇಕಾದ್ರೆ ಒಂದು 10 ಸರಿ ಹಗ್ ಮಾಡಿ ಕಿಸ್ ಕೊಟ್ಟು ಹೋದ್ಲು. ಅಮ್ಮ ಬಾಯಮ್ಮ ಅಂತ, ಮಿಸ್ ಯು ಲಾಟ್ ಅಂತ ಹೇಳ್ತಾನೆ ಇದ್ಲು. ಖುಷಿನೂ ಇದೆ, ಹೋಗ್ಬೇಕಂತ ಆಸೆ ಇರುತ್ತಲ್ಲ ಮಕ್ಕಳಿಗೆ. ಫ್ರೆಂಡ್ಸ್ ಜೊತೆಗೆ ಹೋಗೋದಂದರೆ ಎಲ್ಲ ಮಕ್ಕಳಿಗೂ ಆಸೆ ಅಲ್ವಾ. ನೋಡಿ ಅಲ್ಲೇ ಕಿಸ್ ಕೊಡ್ತಾ ಇದ್ದಾಳೆ. ಹೋಗ್ತಾನೆ ಹಗ್ ಮಾಡೋದು, ಕಿಸ್ ಕೊಡೋದು ಮಾಡ್ತಾನೆ ಇದ್ದವಳು. ಬಾಯ್ ಮಾಡಿದ. ಅವಳಿಗೆ ಒಂಥರ ಸಮಾಧಾನ ಇಲ್ಲ. ಆ್ಯಕ್ಚುಲಿ ನಾವೆಲ್ಲೂ ಹೊರಗಡೆ ಒಬ್ಬಳನ್ನೇ ಕಳಿಸಿಲ್ಲ. ಮನೆಯಲ್ಲೇ ಅಪ್ಪ ಅಮ್ಮ ಜೊತೆ ಬಿಟ್ಟರೆ, ಅಮ್ಮ ಜೊತೆ ಬಿಟ್ಟರೆ ಅವಳು ಎಲ್ಲೂ ಹೊರಗಡೆ ಹೋಗಿಲ್ಲ ಅವಳು. ಇದರಿಂದ ನಮಗೂ ಸ್ವಲ್ಪ ಭಯ ಇತ್ತು. ಅವಳಿಗೆ ವಾಮಿಟ್ ಆಗೋದ್ರಿಂದ ನಾವೆಲ್ಲೂ ಯಾರ ಜೊತೆಗೂ ಕಳ್ಸೋಕ್ಕೆ ಇಷ್ಟಪಡೋದಿಲ್ಲ. ಅವಳು ಬಸ್ಸೆಲ್ಲ ಕೂತ್ಬಿಟ್ರೆ ಸಾಕು, ಮತ್ತು ಕಾರಲ್ಲಿ ಕೂತ್ರೂ ಅಷ್ಟೇ ವಾಮಿಟ್ ಸ್ಟಾರ್ಟ್ ಆಗಿಬಿಡುತ್ತೆ ಅವಳಿಗೆ. ಆಮೇಲೆ ಬಸ್ಸು ಕೂಡ ಅಲ್ಲಿ ಮೇನ್ ರೋಡಲ್ಲಿ ನಿಲ್ಲಿಸಿದ್ರು, ಲೆಫ್ಟಲ್ಲಿ ಹಾಕಿದ್ರು. ನಾವು ಎಲ್ಲ ಬಸ್ ಹತ್ತಿಸ್ಬಿಟ್ಟು ಎಲ್ಲ ಮಕ್ಕಳು 3 ಬಸ್ ಹೋಗಿದ್ರು ಜನ. 25 ಸೀಟ್ ಆ ಥರ ಲೆಕ್ಕ ಹಾಕ್ಬಿಟ್ಟು ಒಟ್ಟು 3 ಬಸ್ ಹೋಗಿದ್ರು. ನನ್ನ ಮಗಳಿಗೆಲ್ಲ ಕೂತಿದ್ರು. ಅವರಪ್ಪ ಎಲ್ಲ ಒಳಗಡೆ ಹೋಗಿ ಹತ್ತಿ ಕೂರಿಸ್ಬಿಟ್ಟು, ಯಾಕಂದರೆ ವಿಂಡೋ ಸೀಟ್ ಇದ್ದರೆ ಬೆಟ್ರು ಅಂತ ಹೇಳ್ಬಿಟ್ಟು, ವಾಮಿಟ್ ಏನಾದ್ರು ಬಂದರೆ ಮಾಡಲಿಕ್ಕಾಗತ್ತಂತ ಈಸಿ ಆಗಲಿ ಅಂತ ಅವಳನ್ನ ವಿಂಡೋ ಸೈಡಾಗಿ ಕೂರಿಸಿದ್ರು. ತುಂಬ ಖುಷಿಯಿಂದ ಹೊರಟಿದ್ಲು. ತುಂಬ ಖುಷಿನೂ ಆಗಿದೆ ಅವಳಿಗೆ, ಎಂಜಾಯ್ ಮಾಡಿದ್ದಾಳೆ. ಅದಕ್ಕೆ ನಾನು ಹೇಳಿ ಕಳಿಸಿದ್ದೆ, ಈ ವರ್ಷ ಆರಾಮಾಗಿ ಹೋಗಿ ಬಂದರೆ ನೆಕ್ಸ್ಟ್ ಇಯರ್ ಕಳಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಇಯರ್ ಕಳಿಸೋದೇ ಇಲ್ಲ ನಾನು ಅಂತ. ಆಯ್ತಮ್ಮ ಆರಾಮಾಗಿ ಹೋಗ್ತೀನಿ ಅಂತ ಅಂದು. ಆಮೇಲೆ ಅವ್ರಿಗೆ ಕ್ಲಾಸ್ ಟೀಚರ್ ಕೂಡ, ಅವ್ರಿಗೂ ಕೂಡ ಭಯ ಇರುತ್ತಲ್ವ, ತುಂಬ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅವ್ರಿಗೂ ಜವಾಬ್ದಾರಿ ಇರುತ್ತಲ್ವ. ಅವ್ರಿಗೂ ತುಂಬ ಭಯ ಇತ್ತು. ಹೇಗೆ ಹೋಗ್ತೀವೋ ಗೊತ್ತಿಲ್ಲ, ನೀವು ಪೇರೆಂಟ್ಸ್ ಬೇರೆ ಎಲ್ಲರೂ ಹಿಂಗೆ ಹೇಳ್ತೀರಾ, ಹುಷಾರು ಅಂತೀರ, ನಮಗೂ ಭಯ ಆಗುತ್ತೆ ಅಂತ ಆ್ಯಕ್ಚುಲಿ ಹೇಳಿದರು. ಪಾಪ ಅವ್ರಿಗೂ ಜವಾಬ್ದಾರಿ ಅನ್ನೋದು ಇರುತ್ತಲ್ವ. ನಾವು ಒಂದೊಂದು ಮಕ್ಕಳನ್ನ ನೋಡ್ಕೊಳ್ಳೋದೇ ಕಷ್ಟ, ಅಷ್ಟು ಮಕ್ಕಳನ್ನ ಎಲ್ಲರೂ ನೋಡ್ಕೋಬೇಕಂದ್ರೆ ಅವರಿಗೂ ಸಮಸ್ಯೆ ಆಗುತ್ತೆ. ನಾವು ಬೇರೆ ಒತ್ತಡ ಹೇರಿರ್ತೀವಿ, ಎಲ್ಲೋ ಹೋಗಲ್ಲ ಅಂತೆಲ್ಲ ಹೇಳಿಬಿಟ್ಟು ನೋಡ್ಕೊಳ್ಳಿ ಅಂತೆಲ್ಲ ಬೇರೆ ಹೇಳಿರ್ತೀವಿ. ಸೊ ಎಲ್ಲ ಕರ್ಕೊಂಡೋಗಿ ಎಲ್ಲ ಇನ್ನೋವೇಟಿವ್ ಸಿಟಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಸೂಪರ್ ಮಾರ್ಕೆಟು, ಆಮೇಲೆ ಸ್ಯಾಂಡ್ ಗೇಮು, ಆಮೇಲೆ ಸ್ವಿಮ್ಮಿಂಗ್ ಪೂಲು, ಆಮೇಲೆ ಡ್ಯಾನ್ಸ್ ಔಟ, ಆಮೇಲೆ ಟೈಟಾನಿಕ್ ಬೋಟು, ಹಾಸ್ಪಿಟಲ್ಲು ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದು ನನ್ನ ಮಗಳು. ಎಲ್ಲ ಎಂಜಾಯ್ ಮಾಡಿದ್ವಿ ಅಮ್ಮ. ಆಮೇಲೆ ಮ್ಯೂಸಿಕ್ ಕೂಡ ಇತ್ತಂತೆ, ಮ್ಯೂಸಿಕ್ ಡ್ಯಾನ್ಸ್ ಎಲ್ಲ ಇತ್ತಂತೆ. ಅದು ಕೂಡ ಸಂಜೆ ಹೊತ್ತು ಮುಗಿಸ್ಕೊಂಡು ಬಂದಿದ್ದಾರೆ. ಮಕ್ಕಳು ನೋಡುವಂಥ ಪ್ಲೇಸ್ ಇದು. ಆ್ಯಕ್ಚುಲಿ ನಾವೇ ಹೋಗಬೇಕು ಅಂದ್ಕೊಂಡಿದ್ವಿ, ನಮಗೆ ಹೋಗೋಕ್ಕೆ ಆಗಿರಲಿಲ್ಲ. ಅವಳು ನಾವು ಹೋಗೋಣ ನೆಕ್ಸ್ಟ್ ಅಂತ ಹೇಳಿದರೆ ಕೇಳಲಿಲ್ಲ. ನಾನು
ಫ್ರೆಂಡ್ಸ್ ಜೊತೆನೇ ಸ್ಕೂಲಿಂದನೇ ಹೋಗ್ತೀನಿ ಅಂತ ಹೇಳಿ ಹಠ ಮಾಡಿದ್ಲು. ಅದಕ್ಕೆ ಕಳಿಸಿದೆ. ಬಟ್ ತುಂಬ ಚೆನ್ನಾಗಿದೆ ಅಂತೆಲ್ಲರೂ ಹೇಳ್ತಾರೆ. ಬಟ್ ನಾನಿವಾಗ ಅವ್ರು ಹೇಳಿದ್ಮೇಲೆ ಗೊತ್ತಾಯಿತು, ಇಲ್ಲ ಚೆನ್ನಾಗಿದೆ ಅಮ್ಮ, ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡಿದ್ವಿ ನಾವು ಅಂತ ಹೇಳ್ತಾಯಿದ್ಲು. ಮಕ್ಕಳಿಗೆ ಏನು ಬೇಕೋ ಅದಲ್ಲಿದೆ. ಒನ್ ಡೇ ಟ್ರಿಪ್ ಆರಾಮಾಗಿ ಹೋಗಿ ಬರ್ಬೋದು ಎಲ್ಲರೂ. ಪೇರೆಂಟ್ಸು ಅಷ್ಟೇ ಸಂಡೇ ಟೈಮ್ ಆದರೆ ಬಿಡದಿ ಬಿಟ್ಟು ಫಿಲಮ್ ಸಿಟಿ. ಬಟ್ ಎಂಟ್ರೆನ್ಸ್ ಎಲ್ಲ ಚಾರ್ಜ್ ಕಡಿಮೆ ಇದೆ ಅಂದ್ಕೊತೀನಿ, 600 ಏನೋ ತೋರಿಸ್ತಾರೆ ಗೂಗಲಲ್ಲಿ. ಬಟ್ ಗೊತ್ತಿಲ್ಲ ನನಗೆ, ಅಲ್ಲಿ ಹೋಗಿಲ್ಲ ನಾನು. ಹೋಗಿ ಬನ್ನಿ ಒಮ್ಮೆ ಎಲ್ಲರೂ, ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡೋಗಿ ಒನ್ ಡೇ ಟೈಮ್ ಪಾಸ್ ಆಗುತ್ತೆ, ಅವ್ರಿಗೂ ಎಂಜಾಯ್ಮೆಂಟ್ ಸಿಗುತ್ತೆ. ಸಂಡೇ ಯಾವ್ದಾರು ಎಕ್ಸಾಮ್ ಟೈಮ್ ಇಲ್ಲದೆ ಇರುವಾಗ ಹೋಗಿ ಬಂದರೆ ಅವ್ರಿಗೂ ಒಂದು ಸ್ವಲ್ಪ ಆರಾಮಾಗಿ ಖುಷಿಯಾಗಿ ಹ್ಯಾಪಿಯಾಗಿರ್ತಾರೆ. ಒಟ್ಟು ನನ್ನ ಮಗಳು ವಾಮಿಟ್ ಏನು ಮಾಡ್ದೇ ಫುಲ್ಲು ಹೋಗಿ ಆರಾಮಾಗಿ ಬಂದಳು ಅಂದ್ಕೊತೀನಿ. ತುಂಬ ಖುಷಿಪಟ್ಟಳು ಹೋಗಿ ಬಂದಿದ್ದಕ್ಕೆ. ಏನು ವಾಮಿಟ್ ಆಗಿಲ್ಲಮ್ಮ, ನೆಕ್ಸ್ಟ್ ಟೈಮ್ ಕಳಿಸು ನೀನು ಅಂತ ಹೇಳ್ಬಿಟ್ಟು ಹೇಳಿದರು. ಲಂಚು ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ದು ಅವರೇ ಅರೇಂಜ್ ಮಾಡಿಸಿದ್ರು. ಎಲ್ಲ ಚೆನ್ನಾಗಿ ಊಟ ಮಾಡಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿದ್ದಾಳೆ. ಒನ್ ಡೇಗೆ ಖುಷಿಯಾಗಿ ಹೋಗಿ ಬರ್ಬೋದು. ನನಗೂ ಖುಷಿ ಅನ್ನಿಸ್ತು. ನಾವೇನು ಕೊಟ್ಟಿರ್ತೀವಿ ಅಮೌಂಟ್ ಅದಕ್ಕೆ ವರ್ತಿದೆ ಅಂತ ನಮಗೂ ಅನ್ನಿಸ್ತು. ಇದೆಲ್ಲ ತುಂಬ ಒಳಗಡೆ ಅಲ್ಲಿ ಜಾಲಿವುಡ್ ಒಳಗಡೆ ಇರೋ ಫೋಟೋಸ್ ಎಲ್ಲ ಕಳಿಸಿದ್ರು ಅವರು ಕ್ಲಾಸ್ ಟೀಚರು. ಅದನ್ನೇ ನಾನು ಅಪ್ಲೋಡ್ ಮಾಡಿದ್ದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಕಾರ್ ಗೇಮು, ಡ್ಯಾಶಿಂಗ್ ಕಾರ್ ಎಲ್ಲ ಇತ್ತಂತ ಹೇಳಿದರು. ತುಂಬ ಚೆನ್ನಾಗಿ ಆಟ ಆಡಿದೆ ಅಂದರೆ. ಥ್ಯಾಂಕ್ ಯು ಎಲ್ಲರಿಗೂ.